ನ್ಯೂಸ್ ಚಾನಲಲ್ಲಿ ಬರ್ತಾಯಿತ್ತು. ಒಂದು ತಿಳ್ಕೊರಿ, ಪರಿಹಾರ ಅದು ಅಲ್ಲ, ಓದು ಪರಿಹಾರ. ನೀವು ಸತತ ಪ್ರಯತ್ನ ಮಾಡಬೇಕು, ಎಡಬಿಡದೆ ಪ್ರಯತ್ನ ಮಾಡಿ ತುಂಬ ದೂರದವರೆಗೆ ಕ್ರಮಿಸ್ತೀರಿ. ಕ್ರಮಿಸಿದ ಮ್ಯಾಗ ಕೆಲವೊಂದು ಸಲ ಏನಾಗುತ್ತಾ, ಆ ದಾರಿಯಲ್ಲಿ ಯಶಸ್ಸು ಸಿಗುವುದಿಲ್ಲ. ಆ ಯಶಸ್ಸು ಸಿಕ್ಕಿಲ್ಲ ಅಂದ ತಕ್ಷಣ ನಮ್ಮ ಜೀವನ ಅಂತ್ಯ ಅಂತಲ್ಲ. ಆ ದಾರಿ ಬಿಟ್ಟು ಮತ್ತೊಂದು ದಾರಿಗೆ ಹೋಗಿ ಜೀವನ ಬದುಕು ಕಟ್ಟಿಕೊಳ್ಳುವುದೇ ನಿಜವಾದ ಶಿಕ್ಷಣ. ಎಲ್ಲರಿಗೂ ಶಿಕ್ಷಣ ಕೊಟ್ಟಾರ ಗೋರ್ಮೆಂಟ್ ಅಂತೇಳಿ ಅವ್ರಿಗೆಲ್ಲರಿಗೂ ನೌಕರಿ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿಲ್ಲ. ಅದರಲ್ಲಿ ಯಾರು ಹೆಚ್ಚಿಗೆ ಪರಿಶ್ರಮ ಪಟ್ಟು ಡೆಡಿಕೇಶನ್ ಮಾಡಿ ಓದಿರ್ತಾರ ಅವರಿಗೆ ಆ ಹುದ್ದೆಗಳು ಸಿಗ್ತಿರ್ತಾವೆ. ನೀವು ಸುಖ ಸುಮ್ಮನೆ ಬರೇ ಪುಸ್ತಕ ಮುಂದೆ ಕುಂತು ದಿನ ಓದಿನಿ ಅನ್ಕೊಂಡು ಏನು ಓದ್ಲಾರ ಇದ್ರೆ ಹೆಂಗೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ತಿಳ್ಕೊರಿ, ಮೊನ್ನೆ ಒಂದು ಧಾರವಾಡದಲ್ಲಿ ಸ್ಟ್ರೈಕ್ ಆಯಿತು, ನೇಮಕಾತಿ ಮಾಡ್ಕೋರಿ ಅಂತೇಳಿ ಸರ್ಕಾರದಲ್ಲಿ. ಮತ್ತು ವಿಜಯಪುರದಲ್ಲಿ ಕೂಡ ಒಂದು ಆಯಿತು. ಕೆಲವೊಂದಿಷ್ಟು ಕೋಚಿಂಗ್ ಸೆಂಟರ್ದವರೆಲ್ಲ ಇನ್ವಾಲ್ವ್ ಆಗಿ ಮಾಡಿದ್ರು ಅದನ್ನು. ಬಟ್ ಒಂದು ತಿಳ್ಕೊರಿ, ಯಾವಾಗಲೂ ಎಲೆಕ್ಷನ್ ಹತ್ತಿರ ಬಂದಾಗ ಗೋರ್ಮೆಂಟ್ದವರು ಜಾಸ್ತಿ ಕಾಲ್ಫಾರ್ ಮಾಡ್ತಾರೆ. ಇದು ಒಂದು ಮೈಂಡಲ್ಲಿ. ಇವಾಗ ಇನ್ನೂ 2.5 ವರ್ಷ ಕರ್ನಾಟಕ ಸರ್ಕಾರಕ್ಕೆ ಐತಿ, ಇನ್ನು ಕೇಂದ್ರ ಸರ್ಕಾರಕ್ಕೂ ವರ್ಷಗಳದು. ಹಾಗಾಗಿ ನೀವು ಈಗಿನ ಪ್ರಿಪ್ರೇಷನ್ ಮಾಡಿದ್ರೆ ಅವ್ರು ಕಾಲ್ಫಾರ್ ಮಾಡೋ ಸನಿಹಕ್ಕೆ ಬಂದಾಗ ನೀವು ರೆಡಿ ಇರ್ತೀರಿ. ಅವ್ರು ಕಾಲ್ಫಾರ್ ಮಾಡಿ ಒಂದು 6 ತಿಂಗಳಿಗೆ ಎಕ್ಸಾಮ್ ನಡೆಸಿದ್ರೆ ನೀವು ಸಕ್ಸಸ್ಫುಲ್ಲಿ ಕ್ರ್ಯಾಕ್ ಮಾಡಿಕೊಂಡು ನಿಮ್ಮ ಒಂದು ಹುದ್ದೆದಲ್ಲಿ ಇರ್ತೀರಿ. ಹಾಗಾಗಿ ಪ್ರಯತ್ನ ಮಾಡಿರಿ, ಯಾವುದೇ ಭಯ ಬೇಡ. ಜೀವನ ನಡೆಸೋದಕ್ಕೆ ಸಿಕ್ಕಾಪಟ್ಟೆ ದಾರಿ ಇದಾವೆ. ಕೆಲವೊಂದಿಷ್ಟು ದಾರಿಗಳನ್ನು ತುಳಿಬೇಡ್ರಿ. ನಾನು ಆವಾಗಲೇ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ನನಗೆ ಗೊತ್ತಿರುವಂಥ ನನ್ನ ಪರಿಚಯಸ್ಥ ಸ್ನೇಹಿತನೇ 10 ವರ್ಷ ಸತತ ಪ್ರಯತ್ನ ಮಾಡಿದಾಗ ಕೂಡ ಸೋಲನ್ನು ಕಾಣತಾನ. ಸೋಲು ಕಂಡಾಗ ಕೂಡ ಧೈರ್ಯಗೆಡದೆ ಮತ್ತೆ ವಾಪಸ್ ಹೋಗಿ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನು ಯಶಸ್ವಿಯಾಗಿದ್ದಾನೆ. ಯಾಕಂದ್ರೆ ಸೋಲಿನಿಂದ ಧೃತಿಗೆಡಲಿಲ್ಲ, ಮಾನಸಿಕವಾಗಿ ಕುಗ್ಗಲಿಲ್ಲ, ಧೈರ್ಯದಿಂದ ಜೀವನ ಸಾಗಿಸ್ತಿದ್ದಾನೆ. ಅವರನ್ನು ರೋಲ್ ಮಾಡಲ್ ಆಗಿ ತಗೋಬೇಕು. ಒಂದು ಹಿಂದಿಯಲ್ಲಿ 12th ಫೇಲ್ ಅಂತ ಒಂದು ಫಿಲ್ಮ್ ಇದೆ. ಯಾವುದು 12th ಫೇಲ್ ಅಂತ ಒಂದು ಫಿಲ್ಮ್ ಇದೆ, ಅದನ್ನು ನೀವು ನೋಡ್ಕೊರಿ. ಅಲ್ಲಿ ಒಬ್ಬನು ಸಿಕ್ಕಾಪಟ್ಟೆ ಅಟೆಂಪ್ಟ್ ಮಾಡಿರ್ತಾನೆ. ಎಷ್ಟು 5 ಅಟೆಂಪ್ಟ್ಸ್ ಇರ್ತಾವೆ, 5 ಅಟೆಂಪ್ಟ್ಸ್ ಮಾಡಿರ್ತಾನೆ. 5 ಅಟೆಂಪ್ಟ್ಸಲ್ಲಿ ಫೇಲ್ ಆಗ್ತಾನೆ. ಫೇಲ್ ಆಗಿನಂತ ಸುಮ್ಮನೆ ಕುಂದ್ರಂಗಿಲ್ಲ. ಅವನೇನು ಮಾಡ್ತಾನೆ, ನೆಕ್ಸ್ಟ್ ಯಾರು ಬರ್ತಾರಲ್ಲ ಅವ್ರಿಗೆ ಕೋಚಿಂಗ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅದರಲ್ಲಿ ಒಬ್ಬನಿಗೆ ಕೋಚಿಂಗ್ ಕೊಡ್ತಾನೆ. ಅವನು ಮುಂದೆ ಸಕ್ಸಸ್ ಆಗಿ ಮುಂದೆ IAS ಆಫೀಸರ್